ರಾಜ್ಯ ಸರ್ಕಾರದ ಜನಪ್ರಿಯ ಯೋಜನೆಗಳಲ್ಲಿ ಒಂದಾದ ಗೃಹ ಜ್ಯೋತಿಯು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಷ್ಟರ ಮಟ್ಟಿಗೆ ಉಪಯೋಗವಾಗುತ್ತಿದೆ ಮತ್ತು ಅದರ ಸಾಧಕ ಬಾಧಕಗಳ ಬಗ್ಗೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ಮೆಸ್ಕಾಂ ಇಲಾಖೆಯ ಅಧಿಕಾರಿಗಳೊಂದಿಗೆ ನಗರದ ಕೆಇಬಿ ಕಚೇರಿಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಜೂನ್ 12ಕ್ಕೆ ಚಿಕ್ಕಮಗಳೂರು ಪ್ರಾಧಿಕಾರ ರಚನೆ ಆಗಿದೆ. ಜೂನ್ 14ನೇ ತಾರೀಕು ಪ್ರಥಮ ಸಭೆ ನಡೆಸ್ತೀವಿ. ಸರ್ ಕೂಡ ಬಂದಿಲ್ಲ ಸಭೆಗೆ. ADC ಅವರು ಇದರ ಕಾರ್ಯದರ್ಶಿ, ನಾನು ಅಧ್ಯಕ್ಷರಿದ್ದೀನಿ, 5 ಜನ ಉಪಾಧ್ಯಕ್ಷರಿದ್ದಾರೆ ಮತ್ತು 21 ಜನರು ಸಮಿತಿ. ಇದೇ ಥರ ಪ್ರತಿ ತಾಲೂಕುಗಳಲ್ಲೂ ಕೂಡ ಆಯಾ ಸಮಿತಿ ಅಧ್ಯಕ್ಷರು ಮಾಡಿದ್ದಾರೆ. ಇದೊಂದು ಜನರಿಗೆ ಬೇಕಾದಂಥ ಜನೋಪಯೋಗಿಯಾದಂಥ ಒಂದು ಯೋಜನೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿದೆ. ಇದನ್ನು ಸರ್ವಿಸ್ ದೃಷ್ಟಿಯಿಂದ ಜನರಿಗೆ ನಿಜವಾಗ್ಲೂ ಇದು ಎಷ್ಟು ಮಟ್ಟಿಗೆ ಮುಗ್ತಾ ಇದೆ, ಅವರೆಲ್ಲ ಖುಷಿಯಾಗಿದ್ದಾರ, ಇನ್ನೂ ಏನೇನು ಸಮಸ್ಯೆಗಳು ಹೇಗೆ ಸರಿ ಮಾಡ್ಬೋದು ಇನ್ನೂ ಕೂಡ, ಮತ್ತು ಈ ಥರದ್ದೆಲ್ಲದೂ ಕೂಡ ನಾವು ದೊಡ್ಡ ದೊಡ್ಡ ಸಭೆಗಳು ನಡೆಸಿದರೆ ಮಾತ್ರ ಗೊತ್ತಾಗಲಿಲ್ಲ. ಅದಕ್ಕೆ ಪ್ರತ್ಯೇಕವಾಗಿ ಆಯಾ ಇಲಾಖೆಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಸಂಪೂರ್ಣವಾಗಿ ಒಂದು ಚಿತ್ರಣವನ್ನು ತಗೊಂಡು ಮತ್ತು ನೀವು ಸೇರಿ ಒಟ್ಟಿಗೆ ಈ ಜನರಿಗೆ ಈ ಯೋಜನೆಯನ್ನು ತಲುಪಿಸೋದು ಹೇಗೆ ಅಂತೇಳಿ ಸಮಿತಿ ಮತ್ತು ಅಧಿಕಾರಿಗಳು ಒಟ್ಟೊಟ್ಟಿಗೆ ಹೋಗ್ತಕ್ಕಂಥ ಒಂದು ಯೋಜನೆ. ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಶಿವಾನಂದ ಸ್ವಾಮಿಯವರು ಮಾತನಾಡಿ, ಜಿಲ್ಲೆಯಲ್ಲಿ 3,52,430 ಮೀಟರ್ಗಳು ಗೃಹ ಜ್ಯೋತಿಗೆ ಅಳವಡಿಕೆಯಾಗಿದೆ. 2,98,932 ಮೀಟರ್ಗಳು ಗೃಹ ಜ್ಯೋತಿಯೊಳಗೆ ನೋಂದಾಯಿಸಿಕೊಂಡಿದ್ದಾರೆ. 3 ಲಕ್ಷ ಮನೆಗಳ ಮೀಟರ್ಗಳು ಗೃಹ ಜ್ಯೋತಿಗೆ ಒಳಪಟ್ಟಿದೆ ಎಂದು ಹೇಳಿದರು. ರಾಜ್ಯ ಸರ್ಕಾರದ ಜನಪ್ರಿಯ ಯೋಜನೆಗಳಾದ ಗ್ಯಾರಂಟಿಗಳಲ್ಲಿ ಒಂದಾಗಿರ್ತಕ್ಕಂತಹ ಗೃಹ ಜ್ಯೋತಿ ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಷ್ಟು ಮಟ್ಟಿಗೆ ಉಪಯೋಗ ಆಗ್ತಾ ಇದೆ, ಅದರ ಸಾಧಕ ಬಾಧಕಗಳ ಬಗ್ಗೆ ಒಂದು ಪ್ರಗತಿ ಪರಿಶೀಲನಾ ಸಭೆ ನಡೆಸಲಿಕ್ಕೆ ಇವತ್ತು ನಾವು ಚಿಕ್ಕಮಗಳೂರು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ ಸ್ವಾಮಿ ಆದ ನಾನು ಮತ್ತು ನಮ್ಮೆಲ್ಲ ಪದಾಧಿಕಾರಿಗಳು ಇಲಾಖೆಯ ನೌಕರರೊಂದಿಗೆ ಇವತ್ತು ಚರ್ಚೆ ಮಾಡ್ತಾ ಇದ್ದೇವೆ. ಈ ಚಿಕ್ಕಮಗಳೂರು ಜಿಲ್ಲೆಯ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿರ್ತಕ್ಕಂಥ ಲೋಕೇಶ್ ಅವರ ನೇತೃತ್ವದಲ್ಲಿ ಅವರ ಇಲಾಖೆಯ ಎಲ್ಲ ವಿಭಾಗದ ಅಧಿಕಾರಿಗಳು ಕೂಡ ಇವತ್ತು ಸಭೆಯಲ್ಲಿ ಭಾಗವಹಿಸಿದರು. ಭಾಳ ಹೆಮ್ಮೆ ಆಗ್ತದೆ, ಸಂತೋಷ ಆಗ್ತದೆ. ಈ ಜಿಲ್ಲೆಯಲ್ಲಿ 3,50,430 ಮೀಟರ್ಗಳು ಗೃಹ ಜ್ಯೋತಿಗಾಗಿ ಅಳವಡಿಕೆಯಾಗಿದೆ. ಈ ಜಿಲ್ಲೆ ಒಟ್ಟಾರೆ ಮೀಟರ್ಗಳ ಅಳವಡಿಕೆಯಾಗಿದ್ದಾವೆ. ಅದರಲ್ಲಿ 2,98,932 ಮೀಟರ್ಗಳು ಗೃಹ ಜ್ಯೋತಿಯೊಳಗೆ ಯೋಜನೆಯೊಳಗೆ ಅವರು ನೋಂದಾಯಿಸಿಕೊಂಡಿದ್ದಾರೆ. ಹತ್ತತ್ರ 3 ಲಕ್ಷ ಮನೆಗಳ ಮೀಟರ್ಗಳು ಈ ಗೃಹ ಜ್ಯೋತಿ ಯೋಜನೆಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಳಪಟ್ಟಿದ್ದಾವೆ. ಅದರಲ್ಲಿ 1,92,000 ಅಂದರೆ ಹತ್ತತ್ರ 2 ಲಕ್ಷದ ಮೀಟರ್ಗಳಿಗೆ ಝೀರೋ ಬಿಲ್. ಅವರು ಯಾವುದೇ ₹1 ಇವತ್ತು ಹಣವನ್ನು ತುಂಬದೆ ಅವರು ಉಚಿತವಾಗಿ ವಿದ್ಯುತ್ತನ್ನು ಪಡಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದುವರೆಗೂ ಕೂಡ ಕಳೆದ ಆಗಸ್ಟ್ ತಿಂಗಳಲ್ಲಿ ಈ ಯೋಜನೆ ಕರ್ನಾಟಕ ರಾಜ್ಯದಲ್ಲಿ ಜಾರಿಯಾಯಿತು. ಇದುವರೆಗೂ ಕೂಡ ₹119 ಕೋಟಿ ವೆಚ್ಚದ ವಿದ್ಯುತ್ ಶಕ್ತಿಯನ್ನು ಜನರಿಗೆ ಉಚಿತವಾಗಿ ಒದಗಿಸಲಾಗಿದೆ. ಇದು ಭಾಳ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಈಗಾಗಲೇ ಜನರಿಗೆ ಎಲ್ಲರಿಗೂ ತಿಳಿದಿರೋ ಹಾಗೆ ಯಾರೆಲ್ಲ 200 ಯೂನಿಟ್ ಒಳಗೆ ಬಳಸ್ತಾ ಇದ್ದರೋ ಮಾಸಿಕವಾಗಿ ಅವರಿಗೆ ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಶಾಲೆಗಳಲ್ಲಿ ವಿದ್ಯುತ್ತನ್ನು ಬಳಸುವವರು ತುಂಬಬೇಕಿತ್ತು ಹಣ. ಅದೀಗಾಗಲೇ ಘನ ಸರ್ಕಾರ ಅದನ್ನು ಹೇಳಿದೆ. ಆ ಶಾಲೆಗಳಿಗೂ ಕೂಡ ಇದು ಅನ್ವಯವಾಗ್ತದೆ ಅಂತೇಳಿ. ಸೊ ಅದರಿಂದ ಅವ್ರಿಗೂ ಶಾಲೆಗಳಿಗೂ ಕೂಡ ಉಪಯೋಗ ಆಗ್ತದೆ. ಸರ್ಕಾರಿ ಶಾಲೆ ಇರ್ಬೋದು, ಖಾಸಗಿ ಶಾಲೆ ಇರ್ಬೋದು, ಅವರೆಲ್ಲರೂ ಕೂಡ ವಿದ್ಯುತ್ ಶಕ್ತಿ ಇವತ್ತು ಅನಿವಾರ್ಯ ಕಂಪ್ಯೂಟರ್ ಯುಗದಲ್ಲಿ. ಅದರಿಂದಾಗಿ ಅವರು ಬಳಕೆಗೆ ರಾಜ್ಯ ಸರ್ಕಾರ ಒಂದು ಯೋಜನೆಯನ್ನು ಮಾಡಿಕೊಟ್ಟಿದೆ. ಹಾಗೆ ಭಾಳಷ್ಟು ಜನರಿಗೆ ಗೊಂದಲ ಇರ್ತದೆ. ನಾವು ಬಾಡಿಗೆ ಮನೇಲಿ ಇರ್ತೀವಿ, ಗೃಹ ಜ್ಯೋತಿಗೆ ಒಳಗಾಗಿರ್ತೀವಿ, ಮತ್ತು ನಾವು ಇನ್ನೊಂದು ಬಾಡಿಗೆ ಮನೆಗೆ ಹೋದಾಗ ಏನು ಮಾಡೋದು ಅಂತಕ್ಕಂಥ ಯೋಚನೆ ಇರ್ತದೆ. ಅವ್ರು ಯಾರಿಗೂ ಕೂಡ ಆತಂಕ ಬೇಡ, ಭಯ ಬೇಡ. ಯಾವ ಬಾಡಿಗೆ ಮನೇಲಿ ತಾವಿದ್ರಿ ಅದನ್ನು ಖಾಲಿ ಮಾಡ್ತೀರೋ ಆವಾಗ ನೀವು ಇಲಾಖೆ ಒಟ್ಟಿಗೆ ಅದರಲ್ಲಿ ಹಾಪಿದೆ ಅಥವಾ ಇಲಾಖೆಗೆ ಸಂಬಂಧಪಟ್ಟಂತ ಹೋಗಿ ನೀವು ಡೀಲಿಂಕ್ ಮಾಡಬೇಕು. ಅಂದರೆ ನಾವು ಅಲ್ಲಿಂದ ಖಾಲಿ ಮಾಡಿದ್ದೇವೆ. ನೀವು ಯಾವಾಗ ಹೊಸ ಮನೆಗೆ ಹೋಗ್ತೀರಿ, ಹೊಸ ಬಾಡಿಗೆ ಮನೆಗೆ, ಅದನ್ನು ಮತ್ತೆ ಅಪ್ಲೋಡ್ ಮಾಡಿದರೆ ಸದಾ ಸೇವಾ ಸಿಂಧುನಲ್ಲಿ ಓಪನ್ ಇರ್ತದೆ. ಗೃಹ ಜ್ಯೋತಿಗೆ ಯಾರು ಬೇಕಾದರೂ ಯಾವ ಸಂದರ್ಭದಲ್ಲೂ ಕೂಡ RR ನಂಬರು ಮತ್ತು ಆಧಾರ್ ಕಾರ್ಡ್ ಇವೆರಡಿದ್ದರೆ ನೀವು ಅದನ್ನು ಆನ್ಲೈನಲ್ಲಿ ಸೇವಾ ಸಿಂಧುಗೆ ಹೋಗಿ ಗೃಹ ಜ್ಯೋತಿಯಲ್ಲಿ ಎಂಟ್ರಿ ಆಗಬೇಕು. ಸೊ ಆ ಥರದ್ದು ಕೂಡ ಅನುಕೂಲವನ್ನು ಮಾಡಿಕೊಟ್ಟಿದೆ ಸರ್ಕಾರ. ಬಹಳ ಮಹತ್ವಾಕಾಂಕ್ಷಿ ಯೋಜನೆಗೆ ಇಂದಿನ ಸಚಿವರಾಗಿರ್ತಕ್ಕಂಥ KJ ಜಾರ್ಜಿರವರು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಜನರಿಗೆ ಇದು ಸದುಪಯೋಗ ಆಗಬೇಕು ಮತ್ತು ಸಾಧಕ ಬಾಧಕಗಳ ಬಗ್ಗೆ ಕೆಳಗಿನ ಹಂತದ ಎಲ್ಲ ಕಮಿಟಿಗಳು ಕೂಡ ಇಲಾಖೆಗಳಿಗೆ ಕೆಲಸವನ್ನು ಮಾಡಬೇಕು ಅಂತೇಳಿ ನಿರ್ದೇಶನ ಮತ್ತು ಅವರ ಆಶಯ.
ಆ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಗ್ಯಾರಂಟಿ ಸಮಿತಿ ಇವತ್ತು ನಾವು ಸೂಪರಿಂಟೆಂಡೆಂಟ್ ಇಂಜಿನಿಯರು ಮತ್ತು ಅಧಿಕಾರಿಗಳೊಟ್ಟಿಗೆ ಚರ್ಚೆ ಮಾಡಿದ್ದೇವೆ. ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೀನಿ, ಸಾರ್ವಜನಿಕರಲ್ಲಿ ತಾವೆಲ್ಲರೂ ಕೂಡ ಯಾವುದೇ ಸಮಸ್ಯೆಗಳಿದ್ದರೆ ಸಾರ್ವಜನಿಕವಾಗಿ ನಿಮಗೆ ನಂಬರ್ಗಳು ಸಿಕ್ಕದ ದೊಡ್ಡ ಸಮಸ್ಯೆ ಏನಲ್ಲ. ನಮ್ಮ ಗ್ಯಾರಂಟಿ ಸಮಿತಿಯ ಯಾವುದೇ ಸದಸ್ಯರುಗಳನ್ನು ಅಥವಾ ಇಲಾಖೆಯ ಯಾವುದೇ ಅಧಿಕಾರಿಗಳಿಗೆ ನೀವು ದೂರವಾಣಿ ಮೂಲಕ ಮಾತನಾಡಿದರೆ ನಿಮಗಿರ್ತಕ್ಕಂಥ ಸಮಸ್ಯೆಯನ್ನು ಪರಿಹಾರ ಮಾಡ್ತಾರೆ. ಯಾರಿಗೂ ಗೊಂದಲ ಬೇಡ, ಯಾರಿಗೋ ಒಂದಿಷ್ಟು ಜನರಿಗೆ ಪುಕ್ಸಟ್ಟೆ ಸಿಗುತ್ತೆ, ನಾವು ಮಾತ್ರ ದುಡ್ಡು ಕಟ್ಟಬೇಕು ಅಂತಕ್ಕಂಥದ್ದು ಬೇಡ. ಮೆಸ್ಕಾಂನ ಒಟ್ಟು ಗೃಹ ಜ್ಯೋತಿ ಬಳಕೆ 2,98,000 ಜನ ಇದ್ದಾರೆ. ಅದರಲ್ಲಿ ಇಲ್ಲಿ ತನಕ ಒಟ್ಟು 119 ಕೋಟಿ 14,43,553 ಸಬ್ಸಿಡಿ ಅಮೌಂಟನ್ನು ಅಷ್ಟು ವಿದ್ಯುತ್ ಕೂಡ ಗ್ರಾಹಕರಿಗೆ ನೀಡಿದ್ದೀನಿ. ಇದರಲ್ಲಿ ಟೋಟಲ್ ಝೀರೋ ಬಿಲ್ ಇದ್ದ ಒಂದು 1,92,000 ಜನ ಇದ್ದಾರೆ. ಇದರ ಅಮೌಂಟು 66 ಕೋಟಿ 98 ಲಕ್ಷದ 66 ಕೋಟಿ 9,82,719 ಅಷ್ಟು ಝೀರೋ ಬಿಲ್ ಇದ್ದವರು ಕೊಟ್ಟಿದೆ. ಮತ್ತು ಪಾರ್ಷಿಯಲಿ ಕಡಿಮೆ ನಿಗದಿತ ಇದಕ್ಕಿಂತ ಜಾಸ್ತಿ ಯೂಸ್ ಮಾಡಿ ಅದರಲ್ಲಿ ಪಾರ್ಷಿಯಲ್ ಬಿಲ್ ಬಂದವ್ರದ್ದು ಜನಗಳು 1,06,230 ಜನ ಇದ್ದಾರೆ. ಹಾಗಾಗಿ ಟೋಟಲ್ ಸಬ್ಸಿಡಿ ಇಲ್ಲಿ ತನಕ ಆಗಸ್ಟ್ 2023 ಜೂನ್ 24 ತನಕ 119 ಕೋಟಿ 14,43,553 ರೂಪಾಯಿ ಆಗಿದೆ. ಈ ಸಂದರ್ಭದಲ್ಲಿ ಇಂಜಿನಿಯರ್ ಲೋಕೇಶ್, ಗ್ಯಾರಂಟಿ ಸಮಿತಿ ತಾಲೂಕು ಅಧ್ಯಕ್ಷರಾದ ಮಲ್ಲೇಸ್ವಾಮಿ ಹಾಗೂ ಮೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು.